ನಮಸ್ತೆ, ಶ್ರೀ ಕೃಷ್ಣಾರ್ಪಣಮಸ್ತು. ನೋಡಿ ಹೇಗಿದೆ ಗಿಡ, ನೋಡಿದ್ದೀರಲ್ವಾ? ನೋಡಿರ್ತೀರ, ಹಳ್ಳಿಗಳ ಕಡೆ ಇರೋರಿಗೆಲ್ಲ ಪರಿಚಯ ಇರುತ್ತೆ, ನೋಡಿರ್ತೀರ. ಇದನ್ನು ಅಗ್ನಿಶಿಖೆ ಅಂತ ಕರಿತೀವಿ. ಇದು ಅಗ್ನಿಶಿಖೆ. ಈ ಗಿಡ ಪೂರ್ತಿ ವಿಷಪೂರಿತವಾದಂಥ ಗಿಡ ಇದು. ಇದರಲ್ಲಿ ಹೂವು, ಎಲೆ ಮತ್ತು ಬೇರು ಕೂಡ ವಿಷ. ನೋಡಿ, ಈ ಗಿಡ ಮುಟ್ಟಿದ್ರೇ ನಮಗೆ ಈ ರೀತಿ ಕಲರ್ ಬರುತ್ತೆ. ನೋಡಿ, ಈ ಬೀಜದಲ್ಲಿ ಈ ರೀತಿ ಕಲರ್ ಆಗುತ್ತೆ. ಇದೆಲ್ಲ ಪೂರ್ತಿ ವಿಷನೇ. ಇದನ್ನು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಹಾವು ಮತ್ತು ಚೇಳು ಕಚ್ಚಿದ್ದಾಗ ಅದ್ರ ವಿಷ ಈಚೆ ತೆಗಿಯೋಕ್ಕೋಸ್ಕರ, ಹೊಟ್ಟೆ ಒಳಗಡೆಗೆಲ್ಲ ಇದು ಬೇರನ್ನ ಸಾಣೆಕಲ್ಲಲ್ಲಿ ತೇದ್ಬಿಟ್ಟು ಅದನ್ನು ಆ ಗಂಧನ ತಗೊಂಡು ಹಾವು ಚೇಳು ಕಚ್ಚಿರೋ ಜಾಗದಲ್ಲಿ ಲೇಪನ ಮಾಡೋದ್ರಿಂದ ಆ ವಿಷ ಪ್ರಸಾರ ಆಗಿರುತ್ತಲ್ಲ, ಆ ವಿಷ ರಿವರ್ಸ್ ಆಗುತ್ತೆ. ಈ ಗಿಡ ವಿಷನೇ, ಬಟ್ ವಿಷಕ್ಕೆ ವಿಷವಾಗಿ ಕೊಡ್ತಾರೆ. ಅದಕ್ಕೆ ಆಯುರ್ವೇದಿಕ್ ಗ್ರೇಟ್ ಅಂತ ಹೇಳೋದು. ಮುಳ್ಳಿಂದನೇ ತೆಗಿಬೇಕು ಅಂತ ಹೆಂಗೆ ಹೇಳ್ತೀವಿ, ಅದೇ ರೀತಿ ಈ ವಿಷ ಪದಾರ್ಥ ಒಳಗಡೆ ಹೋಗಿರೋದನ್ನು ಆ ವಿಷನೇ ಕೊಟ್ಟು ಈಚೆ ತೆಗೆಯುವಂಥ ಪದ್ಧತಿ ಇದು. ಈ ಗಿಡಕ್ಕೆ ಪೌರಾಣಿಕ ಇತಿಹಾಸವೂ ಇದೆ. ಹಿಂದೆ ರಾಮಾಯಣ ನಡೀಬೇಕಾದಂಥ ಸಂದರ್ಭದಲ್ಲಿ ಲಕ್ಷ್ಮಣರಿಗೆ ವಿಷಬಾಣ ಪ್ರಯೋಗ ಆದಾಗ ಅವರು ಮೂರ್ಛೆ ಹೋಗ್ತಾರೆ. ಹನುಮಂತರು ಸಂಜೀವಿನಿ ಗಿಡ ತೊಗೊಂಬರೋಕ್ಕೋಸ್ಕರ ಉತ್ತರಕ್ಕೆ ಹಾರ್ತಾರೆ. ಆವಾಗ ಅವರು ತೊಗೊಂಬಂದಂಥ ಬೆಟ್ಟದಲ್ಲಿ ಇದ್ದಂಥ ಸುಮಾರು ಮೂಲಿಕೆಗಳು ಇವತ್ತು ಎಲ್ಲೆಲ್ಲೂ ಅಲ್ಲಲ್ಲೂ ಸಿಗುತ್ತೆ. ಅದರಲ್ಲಿ ಇದು ಒಂದು. ಸಂಜೀವಿನಿನ ಪಾನಕ್ಕೆ ಕೊಡ್ತಾರೆ, ಮತ್ತು ಇದನ್ನು ಲೇಪನ ಮಾಡಿ ಆ ಒಳಗಡೆ ಒಕ್ಕಿರತಕ್ಕಂಥ ಏನು ಆ ಬಾಣದ ಲೋಹ ಇರುತ್ತೆ, ಆ ಲೋಹನ ಈಚೆ ತೆಗಿತಾರೆ. ಈ ಎಲ್ಲೇ ನಿಮಗೆ ಕಬ್ಬಿಣದ ಪೀಸು, ಯಾವುದಾದ್ರೂ ಪೀಸು, ಮುಳ್ಳು, ಏನೇ ಚೆಕ್ಕೆ ಚೆದರು ಒಳಗಡೆ ನುಗ್ಬಿಟ್ಟಿದೆ, ಅದು ಒಳಗಡೆ ಇದೆ, ಬರ್ತಾ ಇಲ್ಲ, ಆಪ್ರೇಷನ್ ಮಾಡಬೇಕು ಅಂತ ಇದ್ದಾರೆ, ಈ ಥರ ಎಲ್ಲ ಇದ್ದರೂ ಕೂಡ ಆಪ್ರೇಷನ್ ಮಾಡಿದ್ರು ತೆಗಿಯೋಕ್ಕಾಗಲ್ಲ, ಪ್ರಾಣಕ್ಕೆ ಆಪತ್ತು ಅನ್ನೋ ಜಾಗದಲ್ಲಿ ಇತ್ತು ಅಂದರೆ, ನೀವು ಅಲ್ಲೊಂದು ಸ್ವಲ್ಪ ಚಿಕ್ಕ ಗಾಯ ಮಾಡಿ, ಉದಾಹರಣೆಗೆ ಇಲ್ಲಿ ಹೋಗಿದೆ, ಇಲ್ಲೊಂದು ಚಿಕ್ಕ ಗಾಯ ಮಾಡಿ, ಇಲ್ಲಿ ಈ ಬೇರ್ದು ಲೇಪನ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅದು ಈಚೆ ಬಂದುಬಿಡುತ್ತೆ. ಸಮಯ ತೊಗೊಳುತ್ತೆ, ಬಟ್ ಈಚೆ ಬರುತ್ತೆ. ಅಷ್ಟು ಒಳ್ಳೆ ಅದ್ಭುತವಾದಂಥ ಗಿಡ. ಇದನ್ನು ರಾಜಸ್ಥಾನ ಮತ್ತು ಗುಜರಾತ್ ಈ ಕಡೆ ಎಲ್ಲ ಬೆಳೀತಾರೆ. ತಮಿಳ್ನಾಡಲ್ಲೂ ಬೆಳೀತಾರೆ ಸ್ವಾಮಿ, ಇನ್ನೊಂದು ವಿಷಯ ಏನು ಅಂದರೆ, ತಮಿಳ್ನಾಡಿನ ರಾಜ್ಯ ಪುಷ್ಪ ಇದು. ಇನ್ನೊಂದು ಹೇಳ್ತೀನಿ, ಜಿಂಬಾಬ್ವೆ ಅಂತ ಒಂದು ದೇಶ ಇದೆ, ಆ ಜಿಂಬಾಬ್ವೆ ದೇಶದ ರಾಷ್ಟ್ರ ಪುಷ್ಪ ಇದು. ಅಷ್ಟು ಗ್ರೇಟ್ನೆಸ್ ಇದೆ, ಆದರೆ ಪೂರ್ತಿ ವಿಷ. ಇದನ್ನು ಕುಷ್ಠರೋಗಕ್ಕೆ ಬಳಕೆ ಮಾಡ್ತಾರೆ, ಕರುಳಿನ ರೋಗಕ್ಕೆ ಬಳಕೆ ಮಾಡ್ತಾರೆ, ಆಮೇಲೆ ಈ ಸಂಧಿವಾತ ಅಂಥ ರೋಗಗಳಿಗೆ ಬಳಕೆ ಮಾಡ್ತಾರೆ. ಆದರೆ ಅರ್ಧ ಗ್ರಾಮಷ್ಟು ಮಾತ್ರ ಬಳಕೆ ಮಾಡ್ತಾರೆ, ಶುದ್ಧಿ ಮಾಡಿರೋದು. ಈ ಎಲೆಗಳು ಮತ್ತು ಒಂದು ಕಾಂಡ ಇರುತ್ತೆ, ಆ ಕಾಂಡನ ಜಾಸ್ತಿ ಬಳಕೆ ಮಾಡ್ತಾರೆ. ಎಲೆಗಳು ನಮ್ಮ ಹತ್ರ ಏನಿರುತ್ತಲ್ಲ ತಲೆಯಲ್ಲಿ, ಅವ್ರು ಇದನ್ನು ಚೆಂದಾಗಿ ಎಲೆ ಮತ್ತು ಹೂವು ಚೆಂದಾಗಿ ಅರ್ದುಬಿಟ್ಟು ಒಂದಿಷ್ಟು ಪೇಸ್ಟ್ ಮಾಡಿ ತಲೆ ಪೂರ್ತಿ ಪಟ್ಟು ಹಾಕೊಂಬಿಟ್ರೆ ಒಂದು ಏನಿರಲ್ಲ, ತಲೆಯಲ್ಲಿ ಇಚ್ಚಿಂಗ್ ಇರಲ್ಲ, ತಲೆ ಕೇರ್ತಾ ಬರಲ್ಲ. ಕೆಲವ್ರಿಗೆ ತಲೆ ಕೆರ್ಕೊತಾ ಇರ್ತಾರೆ, ಅದೆಲ್ಲ ಕ್ಯೂರ್ ಆಗಿಬಿಡುತ್ತೆ. ಮತ್ತು ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರಿಗೂ ಸಿಜ್ಜರಿಂಗು, ನಾರ್ಮಲ್ ಡಿಲಿವರಿ ಆಗ್ತಾನೇ ಇಲ್ಲ. ಸೂಲ್ಗಿತ್ತಿರು ಅಂತ ಇದ್ದರು ಮುಂಚೆ, ದಾದಿ, ಆಯ, ಅಜ್ಜಿ ಈ ಥರ ಎಲ್ಲ ಕರಿತೀವಲ್ಲ, ಅವರು ಡಿಲಿವರಿ ಮಾಡಬೇಕಾದ್ರೆ ಏನು ಮಾಡ್ತಾಯಿದ್ರು, ಈ 9 ತಿಂಗಳಾಗಿರುತ್ತೆ ಡೇಟ್ ಕೊಟ್ಟಿರ್ತಾರಲ್ಲ, ಅವ್ರಿಗೇನು ನಾರ್ಮಲ್ ಡಿಲಿವರಿ ಎಲ್ಲ ಹಾಸ್ಪಿಟ್ಲುಗಳಿತ್ತು. ನಮ್ಮ ತಂದೆ ತಾಯಿಯವರೆಲ್ಲ ಹುಟ್ಟಿರೋದೇ ಮನೆಯಲ್ಲಿ. ಅವಾಗೇನು ಮಾಡ್ತಾಯಿದ್ರು ಅಂದರೆ, ಇದ್ರ ಬೇರು ಸಾಣೆಕಲ್ಲಲ್ಲಿ ಅರ್ದ್ಬಿಟ್ಟು ಆ ಗಂಧನ ತಗೊಂಡು ಹೊಟ್ಟೆಗೆ ಇಳಿಮುಖವಾಗಿ ಮಸಾಜ್ ಮಾಡಿ ಒಕ್ಕಳಿಗೆ ಒಂದು ಸ್ವಲ್ಪ ಹಾಕಿದ್ರೆ ಕ್ಲೀನಾಗಿ ಪ್ರಸವ ಆಗೋಗೋದು. ಅಂದರೆ ನಾರ್ಮಲ್ ಡಿಲಿವರಿ. ಆ ತಾಯಿ ತುಂಬ ಏನು ಪ್ರಸವದ ಬಾಧೆ ಬೀಳ್ದಿರ ಮಗುನ ಹಡ್ದುಬಿಡ್ತಾಯಿದ್ಲು. ಆ ಥರ ಯೂಸ್ ಮಾಡ್ತಾಯಿದ್ರು. ಇವಾಗಲೂ ಅಷ್ಟೇ ಹಳ್ಳಿಗಳ ಸೈಡಲ್ಲಿ ಗೊತ್ತಿರೋರು ಅಗ್ನಿಶಿಖೆನ ತೊಗೊಂಬಂದು ಹಚ್ಚಿ ಅಂತ ಹೇಳ್ತಾರೆ ಡಿಲಿವರಿ ಟೈಮಲ್ಲಿ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡೋವಂಥದ್ದು. ಪೌರಾಣಿಕ ಇತಿಹಾಸವೂ ಇದೆ ಅಂದಮೇಲೆ ಕೇಳಬೇಕಾ? ತಮಿಳ್ನಾಡಲ್ಲಿ ಕಾವಡಿ ಅಂದರೆ ಗೊತ್ತಿರ್ಬೇಕೇನೋ, ಕೆಲವ್ರಿಗೆ ಗೊತ್ತಿರಲ್ಲ. ಮುರುಗನ ಒಂದು ರಥ ಅದು. ಕಾವಡಿ ಎತ್ತಾರೆ, ಮಾಲೆ ಹಾಕ್ತಾರೆ, ಪಳ್ಳಿ ತಿರುಚೆಂದೂರಿಗೆಲ್ಲ ಹೋಗಿ ಸೇವೆ ಮಾಡ್ತಾರೆ. ಅವರು ಈ ಹೂವು ಸಿಕ್ಕಿದ್ರೆ ಸಾಕು, ಒಂದು ಹೂವು ತೊಗೊಂಡೋಗಿ ಮುರುಗನ್ ಕೊಟ್ಟರೆ, ಆ ತಂದೆಗೆ ಇಟ್ಟರೆ, ಅವನು ತುಂಬ ತೃಪ್ತಿಯಿಂದ ಆಶೀರ್ವಾದ ಮಾಡ್ತಾನೆ ಅನ್ನೋ ಪ್ರತೀತಿ. ಅದು ನಿಜನೂ. ಆಮೇಲೆ ಮುರುಘ ಯಾರೂ ಅಲ್ಲ, ಸಾಕ್ಷಾತ್ ಶಿವನೇ. ಇದಕ್ಕೆ ಗೌರಿ ಹೂವು ಅಂತಲೂ ಕರೀತಾರೆ, ಶಿವಶಕ್ತಿ ಅಂತಲೂ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಈ ಬೀಜ ಇದೆಯಲ್ವಾ,
ಹೂವು ಈ ರೀತಿ ಒಣಗೋಗ್ಬಿಟ್ಟು ಒಳಗಡೆ ಈ ರೀತಿ ಬೀಜ ಬರುತ್ತೆ ನೋಡಿ, ಇಷ್ಟು ದಪ್ಪ ಬರುತ್ತೆ ಕಾಯಿ. ಇದು ಸಣ್ಣ ಇದೆ, ಇದು ಫ್ರೆಶ್ ಹೂವು. ಇದು ಹೂವು ಪೂರ್ತಿ ಅರಳಿಬಿಟ್ರೆ ನೋಡಿ ಈ ರೀತಿ ಪೂರ್ತಿ ರೆಡ್ ಆಗಿಬಿಡುತ್ತೆ, ಈ ರೀತಿ ಅಲೆ ಅಲೆಯಾಗಿ ಇರುತ್ತೆ. ಇದು ನೋಡೋಕ್ಕೆ ಬೆಂಕಿ ಉರಿತಾ ಇರೋ ಥರನೇ ಕಾಣುತ್ತೆ, ಅದಕ್ಕೆ ಇದನ್ನು ಅಗ್ನಿಶಿಖೆ ಅಂತ ಕರೀತಾರೆ. ತುಂಬ ಹೆಸರಿದೆ. ಅಗ್ನಿಶಿಖೆ ಅನ್ನೋದು ಎಲ್ಲರ ಬಯಲು ಬರುತ್ತೆ, ಅದು ಸಾಂಸ್ಕ್ರಿಟ್ ಹೆಸರೇ ಅದನ್ನು, ಅಗ್ನಿಶಿಖೆ ಅನ್ನೋದು. ಶಿಖೆ ಅಂದರೆ ಕೂದಲು, ಅಗ್ನಿ ಅಂದರೆ ಬೆಂಕಿ, ಬೆಂಕಿಯ ಪುಕ್ಕದ ಹಾಗೆ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಅಗ್ನಿಶಿಖೆ ಅಂತ ಕರೀತಾರೆ. ತುಂಬ 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 ಒಳ್ಳೆ ಗಿಡ ಇದು. ಇದನ್ನು ವಿಷ ಇರೋ ಕಾರಣ ಹೊಟ್ಟೆ ಒಳಗಡೆ ಸ್ವೀಕರಿಸಬಾರ್ದು, ಬರೀ ಲೇಪನಕ್ಕೆ ಮಾತ್ರ ಬಳಸಬೇಕು, ಅಷ್ಟೊಂದು ಒಳ್ಳೆಯದು. ಪಾನಕ್ಕೆ ಒಳ್ಳೆಯದಲ್ಲ. ಯಾರೂ ಇದನ್ನು ಎಲೆ ಆಗಲಿ, ಹೂವಾಗಲಿ, ಬೀಜ ಆಗಲಿ, ಕಾಂಡ ಆಗಲಿ ಹೊಟ್ಟೆಗೆ ತೊಗೊಬಾರ್ದು. ಇದು ಸಂಪೂರ್ಣ ವಿಷ ತುಂಬಿರುವಂಥ ಪದಾರ್ಥ. ಆದರೆ ಆಯುರ್ವೇದಿಕ್ಕಲ್ಲಿ ಇದನ್ನು ಸಂಸ್ಕರಣೆ ಮಾಡಿ, ಅಂದರೆ ಇದನ್ನು ಹಾಲಲ್ಲಿ, ಇದ್ರ ಬೇರನ್ನ ಹಾಲಲ್ಲಿ ಸುಮಾರು ಸಲ ಕುದಿಸಿ, ಹಾಲನ್ನ ಚೆಲ್ಲಿ ಅದ್ರದ್ದು ಪೌಡ್ರನ್ನ ಒಣಗಿಸಿ ಆಮೇಲೆ ಬಳಸೋವಂಥದ್ದು. ಬಳಸಬೇಕಾದ್ರೂ ಕೂಡ ಅರ್ಧ ಗ್ರಾಮ್ಗಿಂತ ಹೆಚ್ಚು ಬಳಸಲ್ಲ, ಅಷ್ಟು ವಿಷ ಇರುತ್ತೆ. ದಯವಿಟ್ಟು ಯಾರೂ ಹೊಟ್ಟೆ ಒಳಗಡೆ ತೊಗೊಬಾರ್ದು. ಇದನ್ನು ನೀವು ಪಾಟಲ್ಲಿ ಹಾಕ್ಕೊಬೋದು, ಮನೆಯಲ್ಲಿ ಅಲಂಕಾರಕವಾಗಿ ಬಳಸ್ಬೋದು. ಈ ಶಿವಶಕ್ತಿನ ಇದನ್ನು ಈಶ್ವರಂಗೂ ಇಡ್ತಾರೆ ಕೆಲವು ಕಡೆ, ನಾವು ನೋಡಿದ್ದೀವಿ. ತಾಂತ್ರಿಕದಲ್ಲೂ ಇದನ್ನು ಬಳಕೆ ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾಯಿದ್ದಾರೆ, ಇನ್ನು ಮೊನ್ನೆ ಯಾರೋ ಮೆಸೇಜ್ ಹಾಕಿದ್ರು, ನಂಗೆ ಕಮೆಂಟ್ ಹಾಕಿದರು, ಇತ್ತೀಚೆಗೆ ಏನು ಆಯುರ್ವೇದಿಕ್ಕು ಮತ್ತು ಮಾಟ ಮಂತ್ರನ ಮಿಂಗಲ್ ಮಾಡೋದು ನಾರ್ಮಲ್ ಆಗಿಬಿಟ್ಟಿದೆ ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋಷ್ಟು ಅವ್ರು ಮಾತಾಡ್ತಾರೆ ಅಷ್ಟೇ. ಬಟ್ ಆದರೆ ತಾಂತ್ರಿಕದಲ್ಲೂ ಇದು ತುಂಬ ಕೆಲಸಕ್ಕೆ ಬರುತ್ತೆ. ನಾವು ಇವತ್ತು ಆಯುರ್ವೇದದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ. ತಾಂತ್ರಿಕದ ಬಗ್ಗೆ, ಗಿಡದ ಬಗ್ಗೆ ಯಾರಾದರೂ ನಮಗೆ ವಿಶೇಷವಾಗಿ ಕೇಳ್ಕೊಂಡಾಗ ಅಂಥವ್ರಿಗೆ ಮಾತ್ರ ಪರ್ಸ್ನಲಾಗಿ ಹೇಳ್ಕೊಡ್ತೀನಿ. ಏನಕ್ಕೆ ಅಂದರೆ ಕೆಲವು ಕೆಟ್ಟ ಕ್ರಿಯೆಗಳು ಮಾಡಿಬಿಡ್ತಾರೆ, ಒಳ್ಳೆಯದಲ್ಲ ಅದು, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಇದು ವಿಚಾರ ಗೊತ್ತಿದ್ದು ಮಾಡಿದ್ರೆ ಎಲ್ಲ ಒಳ್ಳೆಯದೇ. ವಿಚಾರ ಗೊತ್ತಿಲ್ಲದಿರ ಅರೆಬೆಂದ ಜ್ಞಾನದಲ್ಲಿ ಮಾಡಿಕೊಂಡ್ರೆ, ಏನಾದರೂ ಯಾರಿಗಾದ್ರೂ ಮಾಡಿದ್ರೆ ಹೊಟ್ಟೆ ಉರಿಲಿ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇಬ್ಬರೂ ಸಹ ಮಾಡಿರೋರು, ಪ್ರಯೋಗ ಆಗಿರೋರು ಇಬ್ಬರೂ ಸಹ ತೊಂದರೆ ಪಡಬೇಕಾಗುತ್ತೆ. ಅದರಿಂದ ಇದನ್ನು ಆಯುರ್ವೇದಿಕ್ ಬಳಕೆಗೆ ಮಾತ್ರ ಬಳಸಿ. ಕುಷ್ಠರೋಗಕ್ಕೆ ಒಳ್ಳೆಯದು, ಕರಳಿಗೆ ಒಳ್ಳೆಯದು, ತಲೆಗೆ ಏನಿಗೆ ಒಳ್ಳೆಯದು. ಹಾವು ಚೇಳು ಕಚ್ಚಿರುವಂಥ ವಿಷಗಳು ತೆಗೆಯೋಕ್ಕೆ ಲೇಪನ, ಬೇರು, ಅದು ಎಲ್ ಶೇಪ್ ಬರುತ್ತೆ, ನೇಗಿಲು ಥರ ಇರುತ್ತೆ. ನಮ್ಮ ನೇಗಿಲು ಗೊತ್ತಲ್ಲ, ಒಳ ನೇಗಿಲು, ಅದೇ ರೀತಿ ಎಲ್ ಶೇಪ್ ಥರ ಬರುತ್ತೆ, ಒಂದು ಗೆಣಸು ಥರ ರೀತಿ ಇರುತ್ತೆ. ಅದನ್ನು ಬಳಸ್ಕೊಳ್ಳೋದು ತುಂಬ ಅದ್ಭುತವಾದಂಥ ಗಿಡ ಇದು. ಈ ಮನುಷ್ಯನಿಗೆ ದೇಹದಲ್ಲಿ ಎಲ್ಲೇ ವಿಷ ಪ್ರಸಾರ ಆಗಿದ್ರೂ ಕೂಡ ವಿಷದಿಂದ ವಿಷನ ತೆಗೆಯುವಂಥ ಗಿಡ ಇದು. ಇದು ವಿಷನೇ, ಯಾವುದೇ ವಿಷ ಆಗಿದ್ರೂ ಕೂಡ ಮೈಯಲ್ಲಿ ಆ ವಿಷನ ಈಚೆ ತೆಗೆಯುವಂಥ ಗಿಡ ಇದು. ಮತ್ತು ಕೆಲವೊಂದು ಚರ್ಮ ವ್ಯಾಧಿಗಳಿಗೂ ಇದನ್ನು ಪೇಸ್ಟ್ ಮಾಡಿ, ಕೆಲವು ಮೂಲಿಕೆಗಳು ಮಿಕ್ಸ್ ಮಾಡಿ ಇದನ್ನು ಬಳಸೋದುಂಟು. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನು ಗೌರಿ ಹೂವು, ಶಿವಶಕ್ತಿ ಮತ್ತು ಅಗ್ನಿಶಿಖೆ ಅಂತ ಕರೀತಾರೆ. ಆಯ್ತಲ್ವಾ? ಅಷ್ಟು ಅದ್ಭುತವಾಗಿರೋಂಥ ಗಿಡ. ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.